ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತ ಅತ್ಯಂತ ದೊಡ್ಡ ಸುದ್ದಿಯನ್ನು ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹೆಣಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊನೆಗೂ ಆಕ್ಟಿವ್ ಆಗಿದ್ದಾರೆ. ಅತ್ಯಂತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅತ್ಯಂತ ದೊಡ್ಡ ತೀರ್ಮಾನಕ್ಕೆ ಬಂದಿದ್ದಾರೆ. SIT ರಚನೆ ಆಗಿದೆ. ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಧಿಕೃತ ಆದೇಶ ಹೊರಬಿದ್ದಿದೆ. SIT ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಇದರ ಆಂತರಿಕ ಭದ್ರತಾ ವಿಭಾಗ ಇಂಟರ್ನಲ್ ಸೆಕ್ಯೂರಿಟಿ ಇದರ DGP IPS ಅಧಿಕಾರಿ ಡಾಕ್ಟರ್ ಪ್ರಣಮ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ಅನ್ನ ರಚನೆ ಮಾಡಲಾಗಿದೆ. ಡಾಕ್ಟರ್ ಪ್ರಣವ್ ಮೊಹಂತಿ ಇವರ ನೇತೃತ್ವದಲ್ಲಿ SIT ಅನ್ನ ರಚನೆ ಮಾಡಲಾಗಿದೆ. ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರು MN ಅನುಚೇತ್ IPS ಅಧಿಕಾರಿ, ಉಪ ಪೊಲೀಸ್ ಮಹಾನಿರೀಕ್ಷಕರು, ನೇಮಕಾತಿ ವಿಭಾಗ ಇವರು ಕೂಡ ಈ SIT ಯಲ್ಲಿ ಇರ್ತಾರೆ. ಸೌಮ್ಯಲತಾ IPS ಉಪ ಪೊಲೀಸ್ ಆಯುಕ್ತರು, ACP ಬೆಂಗಳೂರು ಇವರು ಕೂಡ ಈ ತನಿಖಾ ಸಂಸ್ಥೆಯಲ್ಲಿ ಇರ್ತಾರೆ. ಇನ್ನು ಜಿತೇಂದ್ರ ಕುಮಾರ್ ದಯಾಮ ಪೊಲೀಸ್ ಅಧೀಕ್ಷಕರು SP ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇವರ ಸದಸ್ಯತ್ವದಲ್ಲಿ ಒಟ್ಟು 4 ಅಧಿಕಾರಿಗಳ SIT ಅನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೇಲ್ಕಂಡ ಪ್ರಕರಣ ಸೇರಿದಂತೆ ಇದರ ಸಂಬಂಧ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಅಥವಾ ದಾಖಲಾಗುವ ಇತರೆ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ IGP ಅವರು ಈ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಮತ್ತು ವಿಶೇಷ ತನಿಖಾ ತಂಡಕ್ಕೆ ಅವಶ್ಯ ಇರುವ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಒದಗಿಸುವುದು. ಈ ವಿಶೇಷ ತನಿಖಾ ತಂಡ SIT ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯನ್ನ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಬೇಕು ಅಂತೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ವಿಶೇಷ ತನಿಖಾ ತಂಡ ಮೇಲ್ಕಂಡಂತೆ ದಾಖಲಾಗಿರುವಂತಹ ಪ್ರಕರಣ ಮತ್ತು ಇದರ ಸಂಬಂಧ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲಾ ಪ್ರಕರಣಗಳ ಸಮಗ್ರ ತನಿಖೆಯನ್ನ ನಡೆಸಿ ತನಿಖಾ ವರದಿಯನ್ನ ಮಹಾನಿರ್ದೇಶಕರು DGP ಇವರಿಗೆ ಶೀಘ್ರವಾಗಿ ಸಲ್ಲಿಸತಕ್ಕದ್ದು ಅಂತೇಳಿ ಒಳಾಡಳಿತ ಇಲಾಖೆ ಅಥವಾ ಗೃಹ ಇಲಾಖೆ ಇವತ್ತು ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಯಾವೆಲ್ಲ ಪ್ರಕರಣಗಳನ್ನ ಸದ್ಯದ ಮಟ್ಟಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಅಂತೇಳಿ ನಾವು ಗಮನಿಸೋಣ. ಏನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಕೇಸ್ ನಂಬರ್ 39/2025 ಅಂದ್ರೆ ಈ ವರ್ಷ ದಾಖಲಾಗಿರುವಂತಹ, ಅದು ಮೊನ್ನೆ ದೂರುದಾರ ಕೊಟ್ರಲ್ಲ, ಧರ್ಮಸ್ಥಳದಲ್ಲಿ ನಾನು ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಅಂತೇಳಿ ಒಂದು ದೂರನ್ನು ಕೊಟ್ರಲ್ಲ, ಅದರ ಆಧಾರದಲ್ಲಿ ದಾಖಲಾಗಿರುವಂತಹ ಒಂದು FIR ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 39/2025 ಕಲಂ 211A BNS ಈ BNS 211 ಏನಿದೆ ಆ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದರೂ ಕೃತ್ಯಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ತನಗೆ ಮಾಹಿತಿ ಇದ್ದಂತಹ ಸಂದರ್ಭದಲ್ಲಿ ಆ ಮಾಹಿತಿ ಉಳ್ಳಂತಹ ವ್ಯಕ್ತಿ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗೆ ಮಾಹಿತಿಯನ್ನು ಕೊಡಬೇಕು ಅಂತಿದೆ BNS 211A ಅಡಿಯಲ್ಲಿ. ಇನ್ ಕೇಸ್ ಅಂತಹ ಮಾಹಿತಿಯನ್ನು ಮುಚ್ಚಿಟ್ರೆ ಆ ಮಾಹಿತಿ ಮುಚ್ಚಿಟ್ಟಂತಹ ವ್ಯಕ್ತಿಗೆ 6 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ ಈ ಕಲಂನ ಅಡಿಯಲ್ಲಿ. ಸೊ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದಂತಹ ವ್ಯಕ್ತಿ 1998ರಿಂದ 2014ರವರೆಗೆ ಆತ BNS ಕಲಂ 211A ಅಡಿಯಲ್ಲಿ ಕೊಟ್ಟಂತಹ ದೂರಿನ ಆಧಾರದ ಅಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ಸಂಖ್ಯೆ 39/2025 ಜುಲೈ 4ನೇ ತಾರೀಕು ಕೇಸ್ ದಾಖಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.